ಯೂಟರ್ನ್ ಪಡಿತಾ ಇದ್ದಂತಹ ಲಾರಿ ಒಂದು ಡಿಕ್ಕಿ ಹೊಡೆದಂತಹ ಘಟನೆ ನಡೆದಿದೆ. ಸಿಎನ್ಜಿ ಸಿಲಿಂಡರ್ ಸಾಗಿಸ್ತಾ ಇದ್ದಂತಹ ಕ್ಯಾಂಟರ್ಗೆ ಕಲ್ಲು ದಿಮ್ಮಿ ಸಾಗಿಸ್ತಾ ಇದ್ದಂತಹ ಲಾರಿ ಡಿಕ್ಕಿ ಹೊಡೆದಂತಹ ಪರಿಣಾಮ ಈ ಆಕ್ಸಿಡೆಂಟ್ ಆಗಿದೆ. ನಡು ರಸ್ತೆಯಲ್ಲಿಯೇ ಧಗಧಗನೆ ಹೊತ್ತಿ ಉರಿದಿದೆ ಲಾರಿ ಮತ್ತು ಕ್ಯಾಂಟರ್. ಚಿಕ್ಕಬಳ್ಳಾಪುರ ತಾಲೂಕಿನ ಹುನೇಗಲ್ ಗ್ರಾಮದ ಬಳಿ ತಡರಾತ್ರಿ ಘಟನೆ ನಡೆದಿದೆ. ಘಟನೆಯಿಂದ ಮಧ್ಯರಾತ್ರಿ ಬೆಚ್ಚಿ ಬಿದ್ದು ಭಯಭೀತರಾಗಿದ್ದಾರೆ ಸ್ಥಳೀಯರು. ಸಿಎನ್ಜಿ ಸಿಲಿಂಡರ್ ಕ್ಯಾಂಟರ್ ಚಾಲಕ ನರಸಿಂಹಮೂರ್ತಿಯ ಸ್ಥಿತಿ ತುಂಬಾ ಕ್ರಿಟಿಕಲ್ ಅನ್ನೋದು ಗೊತ್ತಾಗ್ತಾ ಇದೆ. ಲಾರಿಯಲ್ಲಿದ್ದ ಮಾದಪ್ಪ ಎಂಬಾತನಿಗೂ ಕೂಡ ಸುಟ್ಟ ಗಾಯವಾಗಿರುವಂಥದ್ದು. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ತುಮಕೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಸಿಎನ್ಜಿ ಗ್ಯಾಸ್ ಅನ್ನ ಚಾಲಕ ತರುತ್ತಾ ಇದ್ರು. ಪೆಟ್ರೋಲ್ ಬಂಕಿಗೆ ಸಿಎನ್ಜಿ ಗ್ಯಾಸ್ ಅನ್ನ ಅನ್ಲೋಡ್ ಮಾಡ್ತಾ ಇದ್ದ ಚಾಲಕ. ಈ ಸಂದರ್ಭದಲ್ಲಿ ಘಟನೆ ಆಗಿದೆ. ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಯೂಟರ್ನ್ ಪಡಿತಾ ಇದ್ದಂತಹ ಕ್ಯಾಂಟರ್ಗೆ ಲಾರಿ ಡಿಕ್ಕಿ ಹೊಡೆದಂತಹ ಪರಿಣಾಮ ಈ ಘಟನೆ ನಡೆದಿರುವಂಥದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬಟ್ ಈ ಘಟನೆಯಿಂದ ಸ್ಥಳೀಯರಲ್ಲಂತೂ ಒಂದು ಭಯದ ವಾತಾವರಣ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹುನೇಗಲ್ ಗ್ರಾಮದ ಬಳಿ ತಡರಾತ್ರಿ ಇನ್ಸಿಡೆಂಟ್ ನಡೆದಿದೆ. ಯಾವ ರೀತಿ ಲಾರಿ ಹೊತ್ತಿ ಹುರಿತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಲಾರಿ ಮತ್ತು ಕ್ಯಾಂಟರ್ ಎರಡೂ ಕೂಡ ಹೊತ್ತಿ ಉರಿದಿರುವಂಥದ್ದು. ಮಧ್ಯರಾತ್ರಿ ಘಟನೆ ನಡೆದಿರೋದ್ರಿಂದ ಸಹಜವಾಗಿಯೇ ಮಲಗಿದ್ದಂತಹ ಸ್ಥಳೀಯರಿಗೆ ಶಾಕ್ ಆಗಿದೆ. ದೊಡ್ಡದಾದ ಶಬ್ದ, ಅದಾದ ಮೇಲೆ ಬೆಂಕಿ, ಮತ್ತೊಂದು ಕಡೆ ಲೈಟ್ ಕಂಬ ಕೂಡ ವಾಲಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಪ್ರಮಾಣದಲ್ಲಿ ಆಕ್ಸಿಡೆಂಟ್ ಆಗಿರುವಂಥದ್ದು. ಕ್ಯಾಂಟರ್ಗೆ ಕಲ್ಲು ದಿಮ್ಮಿ ಸಾಗಿಸ್ತಾ ಇದ್ದಂತಹ ಲಾರಿ ಡಿಕ್ಕಿ ಹೊಡೆದಂತಹ ಪರಿಣಾಮ ಈ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ಸದ್ಯಕ್ಕೆ ಚಾಲಕನ ಸ್ಥಿತಿ ಗಂಭೀರ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು. ಯಾವ ರೀತಿ ಲಾರಿ ಮತ್ತು ಕ್ಯಾಂಟರ್ ಹೊತ್ತಿ ಉರಿದಿದೆ, ಕ್ಯಾಂಟರ್ನ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ರಿ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು.